ನಾವು ಸಾಧಾರಣ ಮೂವಿ ರಿವ್ಯೂ ಎಲ್ಲ ಮಾಡೋರಲ್ಲ. ಆದರೆ ಪುಷ್ಪ 2 ನೋಡಿದಾಗಿಂದ ತುಂಬ ಜನ ಪುಷ್ಪ 2 ಹೇಗಿದೆ, ಪುಷ್ಪ 2 ರಿವ್ಯೂ ಹೇಳು ಅಂತ ಹೇಳ್ತಾ ಇದ್ರು. ಸರಿ, ನೀವೆಲ್ಲ ಇಷ್ಟು ಕೇಳ್ಕೊತಾ ಇದ್ದೀರಲ್ಲ, ಅದಕ್ಕೆ ಪುಷ್ಪ ದ ರೂಲ್ ರಿವ್ಯೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಫಸ್ಟ್ ಹಾಫು ತುಂಬ ಫಾಸ್ಟಾಗಿ ಹೋಗುತ್ತೆ. ಜಸ್ಟ್ ಚಿಟ್ಕೆ ಹೊಡೆಯೋದ್ರೆ ಫಸ್ಟ್ ಹಾಫ್ ಮುಗಿದೋಗುತ್ತೆ. ಅಷ್ಟು ಬೇಗ ಹೋಗಿದೆ ಗೊತ್ತಾಗಲ್ಲ. ಸೆಕೆಂಡ್ ಹಾಫು ಫ್ಯಾಮಿಲಿ ಸೆಂಟಿಮೆಂಟು, ಮನೆ ಮಾನ ಮರ್ಯಾದೆ, ಹೆಣ್ಮಗು ಎತ್ತಾಕೊಂಡು ಹೋಗ್ತಾರೆ, ರೂಢಿಗಳು, ಆ ಥರ ಬಂದು ಫ್ಯಾಮಿಲಿ ಸೆಂಟಿಮೆಂಟ್ ಬರೋದ್ರಿಂದ ತುಂಬ ಜನಕ್ಕೆ ಅದು ತುಂಬ ಡ್ರ್ಯಾಗ್ ಆಗಿದೆ, ತುಂಬ ಎಳೆದಿದ್ದಾನೆ ಸೆಕೆಂಡ್ ಹಾಫ್ ಅಂತ ಅನಿಸಿರೋದು ಉಂಟು. ಸೆಕೆಂಡ್ ಪಾಯಿಂಟು ಸಾಂಗ್ಸು. ಪುಷ್ಪ ದಿ ರೈಸಲ್ಲಿ ಎಲ್ಲ ಸಾಂಗ್ಗಳು ಚೆನ್ನಾಗಿತ್ತು. ಹೂ ಅಂಟಾವ ಮಮ್ಮ, ಆಮೇಲೆ ಅಮ್ಮಿ ಅಂಟಂಟೆ, ಶ್ರೀವಲ್ಲಿ, ಆಮೇಲೆ ಟೈಟಲ್ ಟ್ರ್ಯಾಕ್ ಪುಷ್ಪರಾಜ್, ಎಲ್ಲ ಸಾಂಗ್ಸು ಚೆನ್ನಾಗಿತ್ತು. ಎಲ್ಲ ಸಾಂಗ್ಸು ಟ್ರೆಂಡಿಂಗಲ್ಲಿದ್ವು. ಅದ್ರ ಮೇಲೆ ತುಂಬ ರೀಲ್ಸ್ಗಳು ಆಗಿದ್ವು. ಒಂಥರ ಒಂದು ಬಸ್ ಇತ್ತು. ಆ ಹಾಡು ಇವತ್ತಿಗೂ ಕೇಳ್ಬೋದು, ತುಂಬ ಎಂಜಾಯಬಲ್ ಆಗಿದೆ. ಟ್ಯೂನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಇದರಲ್ಲಿ ಯಾವ ಹಾಡುಗಳಲ್ಲೂ ಅಷ್ಟು ದಮ್ಮಿಲ್ಲ. ಒಂದೇ ಒಂದು ಹಾಡು, ಶ್ರೇಯಾ ಘೋಷಾಲ್ ಹಾಡು ಮಾತ್ರ ಓಕೆ ಅಂತ ಅನ್ಸ್ಬೋದು. ಯಾವುದೋ ಸೋಸೇಕಿ ಅಕ್ಕಿರವ ಮಾದಿರಿ ಉಂಟಾಡೇನ ಸ್ವಾಮಿ, ಅದೊಂದು ಸುಮಾರಾಗಿದೆ. ಅದು ಬಿಟ್ಟರೆ ಬೇರೆಲ್ಲ ಸಾಂಗ್ಸು ಏನು ಇವಾಗ ಕೇಳ್ಬಿಟ್ಟು ಮರ್ತ್ಬಿಡ್ಬೋದು ಅಂಥ ಸಾಂಗ್ಸ್ಗಳೇ ಇರೋದು. ಅದೆಲ್ಲ ಅಲ್ಲಿ ಬರೋ ಐಟಮ್ ಸಾಂಗ್ ಅಂತೂ ಇದು ಎಲ್ಲಗಿನ ಖರಾಬೆ. ಸಾಂಗ್ಸು ಅಷ್ಟು ಚೆನ್ನಾಗಿಲ್ಲ. ಇನ್ನು ನಾವು ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗು ತುಂಬ ಸೂಪರ್ ಆಗಿದೆ. ಅದರಲ್ಲೂ ಒಂದು ಗಂಗಮಾತಲ್ಲಿ ಅಂತ ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಸ್ತ್ರೀ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಹೊಂಡ ಹಾಯೋದೆಲ್ಲ ಇದೆ. ಆ ಸಾಂಗಲ್ಲಂತೂ ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ. ಫೈಟ್ಸು, ಆ್ಯಕ್ಷನ್, ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಇನ್ನು ಫೋರ್ತ್ ಪಾಯಿಂಟು, ನಮ್ಮ ರಶ್ಮಿಕಾ ಮಂದಣ್ಣ ಅವ್ರ ಕ್ಯಾರೆಕ್ಟರೈಸೇಷನ್ನು ಅದು ಯಾವ ಥರ ಇದೆ ಅಂದರೆ, ಹಳೆ ಅನಂತ್ನಾಗ್ ಮೂವೀಸ್ ಇತ್ತಲ್ಲ, ಗೋಲ್ಮಾಲ್ ಭಾಗ 1 ಭಾಗ 2, ಅದರಲ್ಲಿ ಉಮಾಶ್ರೀ ಕ್ಯಾರೆಕ್ಟರ್ ಬರುತ್ತೆ. ಉಮಾಶ್ರೀ ಮತ್ತು ಮೈಸೂರು ಲೋಕೇಶ್ ಅವ್ರ ಕ್ಯಾರೆಕ್ಟರ್ ಬರುತ್ತಲ್ಲ, ಆ ಥರ ಅವರಿಬ್ರು ಕಾಮಿಡಿ ಯಾವ ಥರ ಇತ್ತು ಆ ಥರ ಇದೆ ರಶ್ಮಿಕಾ ಮಂದಣ್ಣ ಅವ್ರದ್ದೇನು ಹೆಚ್ಚು ಇಂಪಾರ್ಟೆಂಟ್ ರೋಲು ಅಥವಾ ರೋಲ್ ಇಲ್ಲವೇ ಇಲ್ಲ, ಮಿಸ್ ಮಾಡಿದ್ರು ಏನು ನಡೆಯುತ್ತೆ ಅನ್ನೋ ಥರನೇ ಇದೆ. ಇಷ್ಟು ಪುಷ್ಪದು. ಆಮೇಲೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಜಾಪನೀಸ್ ಅಲ್ಲಿ ಕೆಲವು ಡೈಲಾಗ್ಸ್ ಬರುತ್ತೆ. ಅದಕ್ಕೆ ನಾವು ನೋಡೋಕೆ ಹೋಗಿದ್ದು ತೆಲುಗುನಲ್ಲಿ. ಆದರೆ ಜಾಪನೀಸಲ್ಲಿ ಬರೋ ಡೈಲಾಗ್ಗಳು ಸಬ್ಟೈಟಲ್ಸ್ ಎಲ್ಲ ತೆಲುಗಲ್ಲಿ ಹಾಕ್ತೇನೆ. ಆದರೆ ತೆಲುಗಲ್ಲಿ ಬಂದಾಗ ಕ್ಯಾರೆಕ್ಟರ್ಗಳು ತೆಲುಗು ಮಾತಾಡುವಾಗ ಸಬ್ಟೈಟಲ್ಸ್ ಇಂಗ್ಲೀಷಲ್ಲಿರುತ್ತೆ. ಇಷ್ಟು ಬಿಟ್ಟರೆ ನೋಡ್ಬೋದು, ಒನ್ ಟೈಮ್ ವಾಚ್ ಮಾಡಬಹುದು. ಅಟ್ಲೀಸ್ಟ್ ಫಸ್ಟ್ ಹಾಫ್ ಅಂತೂ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಇನ್ನು ನೋಡ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿದ್ದು. ಓಕೆನಾ? ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.